ಓಕೆ 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 ನಮಸ್ಕಾರ. ನಾನು ನಿಮ್ಮ ಹೆಂಜಿ ದುರ್ಗೇಶಪ್ಪ. ಇದು ನಮ್ಮ ಮನೆಗೆ ಬಂದಿರ್ತಕ್ಕಂಥ ಹೊಸ ಅತಿಥಿ, ನಮ್ಮ ಮನೆಗೆ ಬಂದಿರ್ತಕ್ಕಂಥ ಅತಿಥಿ ಸ್ನೇಹಿತರೆ. ನಾನು ಏನು ಹೇಳಕ್ಕೆ ಬಯಸ್ತೀನಪ್ಪ ಇವತ್ತಂತಂದರೆ, ಎಲ್ಲರೂ ಲಕ್ಷ ಲಕ್ಷ ಕೊಟ್ಟು ಟಿ ವಿ ತರ್ತಾರೆ, ಬ್ರ್ಯಾಂಡ್ ಅಂತ ಹೋಗ್ತಾರೆ, LG, ಸ್ಯಾಮ್ಸಂಗ್, ಬೇರೆ ಬೇರೆ ಬ್ರ್ಯಾಂಡ್ ಅಂತ ಹೋಗ್ತಾರೆ. ಆದರೆ ಅದೇ ಬ್ರ್ಯಾಂಡೆಡ್ ಟಿ ವಿ ಅರ್ಧ ರೇಟಿಗೆ ಸಿಗುತ್ತೆ ಸ್ನೇಹಿತರೆ. ನಿಮಗೆ ಅರ್ಧ ರೇಟಿಗೆ ಸಿಗುತ್ತೆ, ಹೆಸರು ಮಾತ್ರ ಇರಲ್ಲ ಅಷ್ಟೇ. ಇದರಲ್ಲಿರ್ತಕ್ಕಂಥ ಬೋರ್ಡು ಅದೇ ಬೋರ್ಡ್ ಇರುತ್ತೆ, ಅದೇ ಬ್ರ್ಯಾಂಡ್ ಬೋರ್ಡೇ ಇರುತ್ತೆ, ಅದೇ ಸಾಫ್ಟ್ವೇರ್ ಇರುತ್ತೆ, ಎಲ್ಲ ಇರುತ್ತೆ. ಅದಕ್ಕೆ ಹೆಸರು ಮಾತ್ರ ಇರಲ್ಲ. ನೀವು ಹೆಸರಿಗೋಸ್ಕರ ಸುಮ್ಮನೆ ದುಪ್ಪಟ್ಟು ಕೊಟ್ಟು ಕೊಂಡ್ಕೊಳ್ತಿದ್ದೀರಾ, ಆ ಥರ ಬೇಡ. ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಇದು ಬಂದು ಕಂಪ್ನಿ ಬಂದು ರಬೋಟ್ ಅಂತ ಕಂಪ್ನಿ ಹೆಸರು. ಇದು ರಬೋಟ್ ಅಂತ. ನೀವು ಕಂಪ್ನಿಯಿಂದ ಹೋಗಬೇಡಿ, ಅದರೊಳಗೆ ಏನಿದೆ ಫೀಚರ್ ತಿಳ್ಕೊಳ್ಳಿ. ಇದು 43 ಇಂಚಸ್ ಟಿ ವಿ. ಇದು ಫುಲ್ HD ನೀವು ಕಾಣ್ಬೋದು ನೋಡಿ. ಇದರಲ್ಲಿ ಯೂಟ್ಯೂಬ್ ಇದೆ, ಪ್ರತಿಯೊಂದು ನೀವು ಕಾಣ್ಬೋದು ನೋಡಿ. ಇಲ್ಲಿ ಸ್ನೇಹಿತರೆ ಎಷ್ಟು ಗೊತ್ತಾ, ಕೇವಲ ಬರೀ 20,000 ರೂಪಾಯಿ ತಂದಿನಿ ಟಿವಿನ. 20,000 ರೂಪಾಯಿಗೆ ಈ ಟಿವಿ ತಂದಿನಿ ನೋಡಿ. ಒಂದು ಸ್ಟೆಪ್ಲೈಸರ್ ಕೊಟ್ಟಿದ್ದಾರೆ, ಮತ್ತೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಕ್ಲಿಯರಿಟಿ ಇದೆ, ಫುಲ್ HD ಬರುತ್ತೆ ಈ ಟಿವಿ. ಇದು ನಂಬರ್ ಕೂಡ ನಾನು ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇವ್ರದ್ದು ಬೆಂಗಳೂರಲ್ಲಿ ಇದೆ. ಇದು LG ಸಾಫ್ಟ್ವೇರ್ ಸ್ನೇಹಿತರೆ. ಇದ್ರೊಳಗಡೆ ಇದೆಯಲ್ಲ, ಇದು LG ಸಾಫ್ಟ್ವೇರ್. ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ, ಎಲ್ಲ ಟಿವಿಗಳಿಗೂ ಸಾಫ್ಟ್ವೇರ್ LGನೇ ಬರೋದು. ಒಳ್ಳೆ ಸ್ಟ್ಯಾಂಡರ್ಡ್ ಕಂಪ್ನಿ LG, ಅದೇ ಸಾಫ್ಟ್ವೇರ್ ಒಳಗಡೆ ಇರೋದು. ಮೇಲ್ಗಡೆ ಬಾಡಿ ಮತ್ತು ಕವರ್ ಮತ್ತೆ ನೇಮ್ ಬೋರ್ಡ್ ಮಾತ್ರ ಬೇರೆ ಬೇರೆ ಇರುತ್ತೆ. ಅದಕ್ಕಾಗಿ ನಾವು ಸುಮಾರು 50,000 ಬೆಲೆ ಬಾಳೋದು 1 ಲಕ್ಷ ಕೊಡ್ತಾ ಇರ್ತೀವಿ, 10,000 ಬೆಲೆ ಬಾಳೋದು 20,000 ಕೊಡ್ತಾ ಇರ್ತೀವಿ. ಆ ತಪ್ಪಾಗೋದು ಬೇಡ. ನೀವು ಯಾರಪ್ಪ ಈರಾಡಿ ಕಮ್ಮಿ ಕೊಡ್ತಾರಲ್ವಾ, ಈ ತುಮಕೂರಲ್ಲೆಲ್ಲ ಕೊಡ್ತಾರೆ. ತುಮಕೂರಲ್ಲಿ ಅರ್ಧ ರೇಟ್ ಟಿವಿ ಕೊಡ್ತಿದ್ರೆ ಅವರೆಲ್ಲ ಹೆಂಗ್ ಕೊಡ್ತಾರೆ? ಹಿಂಗೆ ಕೊಡೋದು. ಒಳಗಡೆ ಐಟಮ್ ಚೆನ್ನಾಗಿರುತ್ತೆ, ಮೇಲ್ಗಡೆ ಹೆಸರು ಮಾತ್ರ ಇರಲ್ಲ ಅಷ್ಟೇ. ಹಾಗಾಗಿ ನೋಡೋಣ ಸ್ನೇಹಿತರೆ, ಇವತ್ತು ಈ ಟಿವಿಯಲ್ಲಿ ಏನು ಫೀಚರ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ನೋಡಿ, ಇದರ ರಿಮೋಟ್ ಇದೆ, ರಿಮೋಟ್ ವರ್ಕ್ ಆಗುತ್ತೆ ನೋಡಿ. ಇದು ವಾಯ್ಸ್ ರಿಮೋಟ್. ಇದು ನಾವು ಕೇಳ್ಬೋದು ಇಲ್ಲಿ ನೋಡಿ. ಈ ತರ ವರ್ಕ್ ಆಗುತ್ತೆ ನೋಡಿ. ಇಲ್ಲಿ ಏನೇ ಬಂತೆ, ವ್ಯಾಪಾರಕ್ಕೆ ಕೊಚ್ಚಿಕೊಂಡು ಹೋದ ಮನೆಗಳು. ಉತ್ತರ ಕಾಶಿಯಲ್ಲಿ 60 ಮಂದಿ ಜಲಸಮಾಧಿ ಶಂಕೆ. ಬೆಂಗಳೂರಲ್ಲಿ ಮೋಡಕಂಡ ವಾತಾವರಣ. ಮೆಜೆಸ್ಟಿಕ್, ಲಾಲ್ಬಾಗ್, ವಿಲ್ಸನ್ ಗಾರ್ಡನ್ ಸುತ್ತವಳೆ ಸಂಜೆ ವೇಳೆಗೆ ಸೌಂಡ್ ಹೆಂಗ್ ಬರುತ್ತೆ ಸೌಂಡ್. ರಾಜ್ಯದಾದ್ಯಂತ ಸಾರಿಗೆ ಸಿಬ್ಬಂದಿ ಮುಷ್ಕರ. ಬೆಂಗಳೂರಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಭೆ. ಅಧಿಕಾರಿಗಳಿಂದ ಮುಷ್ಕರದ ಮಾಹಿತಿ ಪಡೆದ ಸಿಎಂ. ಶೋಧ ಕಾರ್ಯ ಪ್ರತಿಯೊಂದು ಬರುತ್ತೆ. ಕಡೆಬರ ಕೆಲವೇ ಕ್ಷಣಗಳಲ್ಲಿ .100ರಲ್ಲಿ ಶೋಧ. ನಾನು ರೆಹಮಾನ್ ಹಾಸನ್. ಎಲ್ಲೆಲ್ಲೂ ವರುಣಾರ್ಭಿತತೆ ಸುದ್ದಿ. ಯಾಕಂದ್ರೆ ಭಾರತದಲ್ಲಿ ಸುರಿತಾ ಇರುವಂತಹ, ಉತ್ತರ ಭಾರತದಲ್ಲಿ ಸುರಿತಾ ಇರುವಂತಹ ಒಂದು ಮಳೆಯಿಂದಾಗಿ ಸಾಕಷ್ಟು ಕಡೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಅದರಲ್ಲೂ ಉತ್ತರಾಖಂಡ, ಉತ್ತರ ಕಾಶಿಯಲ್ಲಿ ಮೇಘ ಸ್ಫೋಟವಾಗಿದೆ. ಬೆಟ್ಟದಿಂದ ನುಗ್ಗಿ ಬಂದಿರುವಂತಹ ಕೆಸರು ಮಿಶ್ರಿತ ನೀರು. 60ಕ್ಕೂ ಹೆಚ್ಚು ಜನ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ಇದೆ. ಡೆಹ್ರಾಡೂನ್ನ ಧರಾಲಿಯಲ್ಲಿ ಆಗಿರುವಂತಹ ದುರಂತ ಇದೆ. ಈ ಒಂದು ರಣಭೀಕರ ಪ್ರವಾಹದಲ್ಲಿ ತರಗೆಲೆಯಂತೆ ಕೊಚ್ಚಿ ಹೋಗ್ಬಿಟ್ಟಿದೆ ಮನೆಗಳು, ಹೋಟೆಲ್ಗಳು, ಜನ ಕೂಡ ಕೊಚ್ಚಿ ಹೋಗಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿರೋದ್ರ ಬಗ್ಗೆ ಶಂಕೆ. ಸುನಾಮಿಗಿಂತಲೂ ಭಯಾನಕವಾಗಿದೆ ಈ ಪ್ರವಾಹದ ದೃಶ್ಯ ನೋಡಿ. ಟಿವಿನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಯಾರೋ ಅಲ್ಲಿದ್ದಂತ ಮೊಬೈಲ್ ನಲ್ಲಿ ಚಿತ್ರೀಕರಿಸಿರುವಂತಹ ದೃಶ್ಯ. ಆ ಮೊಬೈಲ್ ರೆಕಾರ್ಡ್ ಮಾಡ್ತಾ ಇರೋರು ಕೂಡ ಅವ್ರ ವಾಯ್ಸ್ ಅನ್ನ ಗಮನಿಸಿ, ಅವರಲ್ಲಿ ಎಷ್ಟು ಗಾಬರಿ ಇದೆ ಅಂತ ಹೇಳಿ. ಯಾವ ಮಟ್ಟದಲ್ಲಿ ನೀರು ನುಗ್ತಾ ಇದೆ. ಮೇಘ ಸ್ಫೋಟವಾಗಿ ಪ್ರವಾಹದಂತೆ ನುಗ್ಗಿರುವಂತಹ ನೀರು. ಇದರಲ್ಲಿ ಸಿಕ್ಕಿರುವಂತಹ ಮನೆ, ಹೋಟೆಲ್ ಎಲ್ಲವನ್ನೂ ಕೂಡ ಆಪೋಷಣಕ್ಕೆ ತೆಗೆದುಕೊಂಡಿದೆ. ಜನ ಕೂಡ ಇದರಲ್ಲಿ ಕೊಚ್ಚಿ ಹೋಗ್ತಾರೆ.
अरे भाई ये मेरी माँ